ಇವತ್ತು ಸಂಡೇ ಪಾರ್ಕಿಗೆ ಬಂದಿದ್ದೀವಿ ವಾಕಿಂಗ್ಗೆ ಅಂತ ಹೇಳಿಬಿಟ್ಟು. ವಾಕಿಂಗು ಅಯ್ಯೋ ಇದು ಆಟ ಆಡ್ತೀನಿ ಅಂತ ಹೋದ್ಲಲ್ಲಿ. ಅದೇನೋ ಸರಿ ಇರಲಿಲ್ವೇನೋ. ಎಷ್ಟು ಹಚ್ಚ ಹಸಿರಾಗಿದೆ. ಇದಲ್ಲೆಲ್ಲ ನೀರಾಗ್ಬಿಟ್ಟಿದೆ. ಇಲ್ಲೆಲ್ಲ ನೀರು ಸ್ಪ್ರಿಂಕ್ಲಿಂಗ್ ವಾಟರ್ ಬರ್ತಾ ಇದೆ. ಇಲ್ಲೆಲ್ಲ ಪಾರ್ಕಲ್ಲಿ ನೀರು ಹಾಕ್ತಾ ಇದ್ದಾರೆ. ನನ್ನ ಮಗಳು ಸಖತ್ ಇಷ್ಟ ಆಗ್ಬಿಟ್ಟು ನೋಡಿ ಅಲ್ಲೆಲ್ಲ ನೀರು ಹಾಕ್ತಿದ್ದಾರೆ. ಇಲ್ಲಾಂದರೆ ಗಿಡಗಳೆಲ್ಲ ಒಣಗೋಗ್ಬಿಡ್ತಾಯಿತ್ತು. ಓ ಈಗ ಬರ್ತೈತಿ, ಈಗ ಬರುತ್ತೆ ಮೊನಗೆ. ನನಗೂ ಬಂತು. ಅವರೆಲ್ಲ ಹೊಟ್ಟೋದ್ರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿ ಚಾಟ್ಸ್ ಅಂಗಡಿ ಚಾಟ್ಸ್ ತಿನ್ಕೊಂಡು ಹೋದ್ವಿ. ಹೇಗೆ ಇಲ್ಲಿ ವಾಕಿಂಗ್. ಹೊಂಗೆ ಮರಗಳಲ್ಲಂತೂ ಫುಲ್ ಎಲ್ಲನೂ ಎಲೆ ಚಿಗುರುಬಿಟ್ಟು ಈಗೆಲ್ಲ ಹೂವಾಗಿ ಉದುರ್ತಾ ಇದೆ ಎಲ್ಲ ರೋಡಲ್ಲೂ. ಸೊ ವಾಕಿಂಗ್ ಆಯಿತು. ನೀನು ಕತ್ಲೆ ಆಗ್ತಾಯಿದೆ. ಆಲ್ರೆಡಿ 6:30 ಏನೋ. ಟೈಮ್ ಎಷ್ಟು ಗೊತ್ತೇ ಇಲ್ಲ. ಸೊ ವಾಕಿಂಗ್ ಮುಗಿಸ್ಕೊಂಡು ಈಗ ಬರ್ತಾಯಿದ್ದೀವಿ. ಆಯಿತಾ ವಾಕಿಂಗು? ಪಾರ್ಕಲ್ಲಿ ಚೆನ್ನಾಗಿತ್ತು. ನೀರೆಲ್ಲ ಸ್ಪ್ರಿಂಕಲ್ ಆಯ್ತಾಯ್ತದು. ಅದರಲ್ಲೇ ನಾವೆಲ್ಲ ಇವತ್ತು ಮ್ಯಾಚಿಂಗ್ ಬ್ಲೂ ಹಾಕ್ಕೊಂಡಿದ್ದೀವಿ. ಗ್ರೀನ್. ನಾನು 3 ಜನನು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಹಂಗೇನಿಲ್ಲ, ನಾನು ಹಾಕ್ಕೊಂಡಿದ್ದೆ, ಮಗಳು ಹಾಕೊಬಂದ್ಲು, ಅವಳು ಹಾಕೊಬಂದ್ಲು. ಅದೇ ಥರ 3 ಜನದ್ದು ಮ್ಯಾಚಿಂಗೇ ಆಗೋಯ್ತು. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಅಲ್ಲೂ ಹೋಗಿ ಬಂದು ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ದು. ಈಗ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ವಾಕಿಂಗೆಲ್ಲ ಮುಗಿಸ್ಕೊಂಡು ಈಗ ಬರ್ತಾ ಇದ್ವಿ. ನಾಳೆನೂ ಎಕ್ಸಾಮ್ ಇದೆ ಮಕ್ಕಳಿಗೆ. ಈಗ ಹೋಗಿ ಸ್ವಲ್ಪ ಹೊತ್ತು ಓದಿಸ್ಬಿಟ್ಟು ಈಗ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಚಿಕನ್ಗೆ ಕಟ್ ಮಾಡಿಸ್ಕೊಂಬರಕ್ಕೆ ಹೇಳಿದ್ದೀನಿ. ಸೊ ಚಿಕನ್ ಕಟ್ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ದಾರೆ ಹಸ್ಬೆಂಡು. ಸೊ ಈಗ ಮನೆಗೆ ಹೋಗಿ ಮಕ್ಕಳು ಓದೋಷ್ಟರಲ್ಲಿ ನಾವು ಅಡುಗೆ ರೆಡಿ ಮಾಡಿದ್ರೆ ಸೊ ಇವತ್ತಿನ ಭಾನುವಾರದ ನಾನ್ ವೆಜ್ ಊಟ ಮುಗಿಯುತ್ತೆ. ನಮ್ಮ ಮಗುದು ಶೂನೇ ಕಿತ್ತೋಯ್ತು. ವಾಕಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಶೂನೇ ಗಂಬಿಟ್ಕೊಂಡ್ಬಿಟ್ಟಿದೆ. ಅದು ಕೆಳಗಡೆ ಒಂದು ಲೇಯರ್ ಇದೆ, ಇನ್ನೊಂದು ಕಾಲೇನು ನೆಲಕ್ಕಿಲ್ಲ, ಇನ್ನೊಂದು ಲೇಯರ್ ಇದೆ. ಬಿಡು ಈಗ ನೆಡ್ಕೊಂಬಾ, ಬಿಡು ಅದನ್ನು. ಹಾಂ ಬಾ ತಗೊಂಬಾ ನಿನ್ನ ಚಪ್ಪಲಿ 2. ನೋಡಿ ಈಗೆಲ್ಲ ಹೂವುಗಳು ಎಲ್ಲ ರೋಡ್ಗಳಲ್ಲೆಲ್ಲ ಈ ರೀತಿ ಪಿಂಕು ಗ್ರೀನು. ಇದನ್ನು ಇದು ಸ್ವಲ್ಪ ಲೈಟ್ ಪಿಂಕ್ ಇದಪ್ಪ. ಮನೆ ಅಂತೂ ಚೆನ್ನಾಗಿದೆ, ಸಖತ್ತಾಗಿದೆ ಈ ಮನೆ. ಈ ರೋಡಲ್ಲಿ ಫುಲ್ಲು ಮರಗಳೇ. ಈಗಂತೂ ಮರಗಳಿದ್ದರೆ ತಣ್ಣ ಗಾಳಿ ಬರ್ತಾ ಇರುತ್ತೆ. ಮಧ್ಯಾಹ್ನದಕ್ಕಂತೂ ಆ ಬಿಸಿಲಲ್ಲಿ ಮರ ಇದ್ದರೆ ಸಾಕು, ಮರದ ಕೆಳಗೆ ಹೋಗಿ ನಿಂತ್ಕೊಂಡ್ರೆ ತಣ್ಣ ಗಾಳಿ ಬರುತ್ತೆ. ಇವತ್ತು ಆನ್ಲೈನಲ್ಲಿ ಸ್ವಲ್ಪ ಸಾಮಾನೆಲ್ಲ ತರಿಸಿದ್ದೆ, ಯಾಕಂದರೆ ಊರಿಗೆ ಹಬ್ಬಕ್ಕೆಲ್ಲ ಬೇಕಲ್ವಾ. ಸೊ ಇದು ಆಫರ್ ಇತ್ತು ಅಮೆಝಾನಲ್ಲಿ. ಸೊ ಅಮೆಝಾನ್ ಗ್ರಾಸರಿ ಇವಾಗ ಅದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಒಳಗಡೆ ಡೆಲಿವರಿ ಕೊಡ್ತಾರೆ ಅಮೆಝಾನ್ದು. ಸೊ ಇದು ಏರಿಯಲ್ಲು ಬೇಕಾಗಿರೋವಂಥದ್ದು. ಮತ್ತು ಇದೆಲ್ಲ ಕ್ಲೀನಿಂಗಿಗೆ, ಗ್ಲಾಸ್ ಎಲ್ಲ ಕ್ಲೀನಿಂಗಿಗಾಗಿ ಇದು ತರಿಸ್ದೆ. ಸೊ ಇನ್ನು ಟೀ ಪುಡಿ, ಕಣ್ಣನ ದೇವನ್ನು. ಸೊ ಇದು ಮೈದಾ ಒಬ್ಬಟ್ಟು. ಸೊ ಇದು ಹೆಸರು ಕಾಳು. ಇದು ನಾನ್ ವೆಜ್ಜಿಗೆ ಕಾಳು ಗೊಜ್ಜು ಮಾಡ್ತೀವಲ್ಲ ಅದಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಶುಗರ್. ಸೊ ಇದು ಹೆಸರುಬೇಳೆ, ಕೋಸಂಬರಿಗೆ ಹೀಗೆ ಸಾಮಾನೆಲ್ಲ ತರಿಸ್ದೆ. ಇದು ಕಡಲೆಬೇಳೆ ವಡೆ ಏನಾದರೂ ಮಾಡಿದ್ರೆ ಅಂತ ಹೇಳಿ. ಹಾಗೆ ಬೆಣ್ಣೆ ಬೇಕಿತ್ತು. ಸೊ ಹಾಗಾಗಿ ಒಬ್ಬಟ್ಟಿಗೆ ತುಪ್ಪ ಬೇಕಲ್ಲ. ಅಂಗಡೀಲಿ ನಂದಿನಿಲಿ ತೊಗೊಂಡ್ರೆ 305 ರುಪೀಸು. ಇದರಲ್ಲಿ 275 ರುಪೀಸ್ ಬೀಳ್ತು. ನೆಕ್ಸ್ಟು ಮಶ್ರೂಮು ತರಿಸಿದ್ದೆ. ಸೊ ಬೆಳಗ್ಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಬಾಕ್ಸ್ಗೆ ಕೆತ್ತಿಡ್ತಾ ಇದ್ದೀವಿ. ಇಲ್ಲಾಂದರೆ ಬೆಳಗ್ಗೆ ಟೈಮ್ ಆಗೋದ್ರೆ ಅರ್ಜೆಂಟಲ್ಲಿ ಇದೆಲ್ಲ ಬಿಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನನ್ನ ಮಗಳು ಈಗ ಓದ್ಕೊಂಡು ಹೀಗೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾಳೆ. ನೆಕ್ಸ್ಟು ಇವತ್ತು ಗ್ರಾಸರೀಸ್ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದಾಯಿತು ಹಬ್ಬಕ್ಕೆ ಅಂತ ಹೇಳಿ. ನಿನ್ನೆ ಅಮೆಝಾನಲ್ಲಿ ಸ್ವಲ್ಪ ತರಿಸಿದ್ದೆ, ಯಾವುದ್ಯಾವ್ದು ಕಮ್ಮಿ ಇತ್ತು ಅದು ನೋಡಿಬಿಟ್ಟು. ಇವತ್ತು ಇನ್ನು ಮಿಕ್ಕಿದೆಲ್ಲ ಹೋಗಿ ಅಂಗಡಿಯಲ್ಲಿ ತೊಗೊಂಡು ಬಂದೆ. ಸೊ ಮಕ್ಕಳನ್ನ ಹಾಗೆ ಸ್ಕೂಲಿಂದ ಕರ್ಕೊಂಡು ಬಂದೆ. ಎಕ್ಸಾಮ್ ಎಲ್ಲ ಮುಗೀತು. ಸೊ ಇನ್ನು ನಾಡಿದ್ದು ವೆಡ್ನೆಸ್ಡೇ ಎಕ್ಸಾಮ್ ಇದೆ. ನೆಕ್ಸ್ಟು ಮಂಡೇ ಒಂದು ಎಕ್ಸಾಮ್ ಇದೆ. ನೆಕ್ಸ್ಟು ಸ್ವಲ್ಪ ವೀಟ್ ಪೌಡರ್ ಮತ್ತು
ಹೊಸದಡ್ಕಿಗೆ ಮಕ್ಕಳಿಗೆಲ್ಲ ಕಬಾಬ್ ಮಾಡಿಕೊಡೋಕ್ಕೆ ಕಬಾಬ್ ಪೌಡರ್ ಎಲ್ಲ ಸ್ವಲ್ಪ ಬೇಕಿತ್ತಲ್ಲ, ಹಾಗಾಗಿ ಕಡಲೆ ಬೀಜ ಎಷ್ಟು 195 ಆಗಿದೆ. ಸೊ ಮೊದಲು 220 ರುಪೀಸ್ ಇತ್ತು. ಈ ಸತಿ ಚಿಕ್ಕಮಂಗ್ಳೂರು ಕಾಫಿ ಪುಡಿ ತಂದಿದ್ದೀನಿ, ಹೇಗಿದೆ ಟ್ರೈ ಮಾಡಲಿ ಅಂತ. ಕಡಲೆಕಾಳು, ನಾವು ಒಬ್ಬಟ್ಟಿನ ಜೊತೆ ಕಾಳುಗೊಜ್ಜು ಮಾಡಬೇಕು, ಹಾಗಾಗಿ ಕಾಳುಗೊಜ್ಜಿಗೆ ಕಡಲೆಕಾಳು. ಇದು ಆಯಿಲ್, ಸನ್ಪ್ಯೂರ್ ಆಯಿಲು ಅಷ್ಟೇ, ಒಂದೊಂದು ಸದಿಗೆ ಒಂದೊಂದು ರೇಟು ಇರುತ್ತೆ, ಜಾಸ್ತಿ ಆಗ್ತಾಯಿದೆ ಕಮ್ಮಿ ಆಗ್ತಾಯಿದೆ. ಸೊ ಹಾಗಾಗಿ ಹಬ್ಬಕ್ಕೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ತೊಗೊಳ್ಳೇಬೇಕು. ಸೊ ನಾವು ಹಬ್ಬದ ದಿವಸ ಬೆಳಗ್ಗೆ ಹೋಗೋದ್ರಿಂದ ಸೊ ಈಗಲೇ ಸಾಮಾನೆಲ್ಲ ಕಳ್ಸೋಣ ಊರಿಗೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಬೇಗನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ನಾವು ಹಬ್ಬದ ದಿವಸ ಮನೇಲಿ ಪೂಜೆ ಮಾಡಿ ಆಮೇಲೆ ಹೋಗೋದಲ್ವ, ಹಾಗಾಗಿ ಸೊ ಶುಗರ್ ಈ ಕವರಲ್ಲಿ ಆಗಲ್ಲ, ಬೇರೆದಕ್ಕೆ ಹಾಕ್ಬೇಕಣ, ಬೇರೆದೊಂದು ಕವರ್ ತರಬೇಕು, ಇದಕ್ಕಾಗಲ್ಲ. ಅಮೆಝಾನ್ ನಾವು ಗೆಟ್ ಡೆಲಿವರಿ ಇನ್ 10 ಮಿನಿಟ್ಸ್. ಅಮೆಝಾನಲ್ಲೂ 10 ಮಿನಿಟ್ಸ್ಗೆ ಗ್ರಾಸರಿ ಡೆಲಿವರಿ ಮಾಡಿಕೊಡ್ತಾರೆ. ಈಗೆಲ್ಲದರಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಫ್ಲಿಪ್ಕಾರ್ಟಲ್ಲಿ ಮಾತ್ರ ಅದರಲ್ಲೂ ಇದೆ, ಆದರೆ ನಮ್ಮ ಮಾಮೂಲಿ ಬಟ್ಟೆ ಏನಾದರೂ ಶಾಪ್ ಮಾಡಿದ್ರೆ ನಮ್ಮ ಅಡ್ರೆಸ್ಸಿಗೆ ನಾಟ್ ಡೆಲಿವರ್ ಟು ಅಡ್ರೆಸ್ ಅಂತ ತೋರಿಸುತ್ತೆ. ಅದಕ್ಕೆ ಫ್ಲಿಪ್ಕಾರ್ಟ್ನ ಅನ್ಇನ್ಸ್ಟಾಲ್ ಮಾಡಾಕಿದ್ದೀನಿ, ಅಮೆಝಾನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಇನ್ನೂ ಒಂದು 3 ಹಲಸಿನಕಾಯಿ ಕಳಿಸಿದ್ದಾರೆ ಊರಿಂದ. ಅತ್ತೆಯವ್ರ ಅಕ್ಕ ಇದ್ರಲ್ಲ, ಅವ್ರ ಸೊಸೆ ಕೈಲಿ ಕಳಿಸಿದ್ರು. ಸೊ ಇನ್ನೂ ಒಂದು 3 ಕಳಿಸಿದ್ದಾರೆ. ನಾನು ಅವರೆಕಾಯಿ ಸೀಸನಲ್ಲಂತೂ ಒಂದು 2-3 ಸತಿ ಮಾಡಿದ್ದೆ, ಈಗ ಮಾಡಬೇಕು. ಇವತ್ತು ಹಲಸಿನಕಾಯಿ ಸಾಂಬಾರು ಮಾಡಬೇಕು. ಈ ಸಲ ಬಸ್ಸಾರು ಮಾಡೋಣ ಅಂತ. ಲಾಸ್ಟ್ ಟೈಮೆಲ್ಲ ಹುಳಿ ಸಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಅವರೆಕಾಯಿ ಹಾಕ್ಬಿಟ್ಟು. ಈ ಸಲ ಬಸ್ಸಾರು ಮಾಡಬೇಕು. ಸೊ ಇನ್ಮೇಲೆಲ್ಲ ಹಲಸಿನ ಸ್ಟಾರ್ಟ್ ಅಲ್ವಾ, ಈಗೆಲ್ಲ ಸಣ್ಣ ಸಣ್ಣ ಕಾಯಿ ಬಿಡ್ತಾ ಇದೆ. ಸೊ ಹಾಗಾಗಿ ಊರಿಂದ ಹಲಸಿನಕಾಯಿ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಂಡೇ, ಇವತ್ತು ಸ್ಕೂಲು ಮಕ್ಳಿಗೆ ಎಕ್ಸಾಮ್ ಇದೆ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಹಸ್ಬೆಂಡ್ ಬಿಡೋಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದ ಮೇಲೆ ಈಗ ಕಾಫಿ ಮಾಡ್ತಾಯಿದ್ದೀನಿ. ನೆನ್ನೆ ವಾಕಿಂಗ್ ಹೋಗಿದ್ವಲ್ಲ, ಪಾರ್ಕಲ್ಲಿ ತುಂಬ ಗಿಡಗಳಿದ್ವು, ಈ ಥರ ದಾಸವಾಳ ಗಿಡಗಳು. ನನ್ನ ಮಗಳು ಎಲ್ಲ ಮೊಗ್ಗೆಲ್ಲ ಕಿತ್ಕೊಂಡು ಬಂದು ನೋಡಿ ಈಗ ಲೋಟದಲ್ಲಿ ಹಾಕಿಟ್ಟಿದ್ದಾಳೆ. ಸೊ ಶೆಕೆಗೂ ಅದಕ್ಕೂ ಅದೆಲ್ಲ ಸುಮಾರಾಗಿ ಹರಳ್ತಾ ಇದೆ. ಈಗ ನೀರು ಹಾಕಿ ಒಂದು ಲೋಟದಲ್ಲಿ ಇಟ್ಟಿದ್ದಾಳೆ. ಸೊ ನಾವು ಅಮ್ಮನ ಮನೆಗೆ ಹೋದಾಗ ಸೊ ದಾಸವಾಳ ಮೊಗ್ಗಿದ್ರೆ ನಾಳೆ ಹರಳುತ್ತೆ ಅಂತ ಅಮ್ಮ ಎಲ್ಲ ಕಿತ್ಕೊಡ್ತಾರೆ ಒಂದೊಂದ್ಸಲಿ. ಹೂವು ತುಂಬ ಮೊಗ್ಗು ಬಿಟ್ಟಿದ್ದಾಗ ಗಿಡ ತುಂಬ ಬಿಡುತ್ತೆ ಒಂದೊಂದ್ಸಲಿ. ಆವಾಗ ಮೊಗ್ಗೆಲ್ಲ ಕಿತ್ತಿಡ್ತಾರಲ್ಲ, ಆವಾಗ ನಾನು ತಂದು ಈ ರೀತಿ ಲೋಟಕ್ಕೆ ನೀರು ಹಾಕ್ಬಿಟ್ಟು ಇಡ್ತಾಯಿದ್ದೆ. ಸೊ ಅದನ್ನು ನೋಡಿದ್ದು ಅವಳು ನಿನ್ನೆ ಪಾರ್ಕಲ್ಲೆಲ್ಲ ಕಿತ್ಕೊಂಡು ಬಂದಿದ್ದು. ಸೊ ನೋಡಿದ್ರೆ ಲೋಟಕ್ಕೆ ಎಲ್ಲ ನೀರು ಹಾಕಿ ಇಟ್ಬಿಟ್ಟು ಹೋಗಿದ್ದಾಳೆ. ಈಗ ಎಲ್ಲ ಹರಳ್ತಾ ಇದ್ದಾವೆ. ಇವತ್ತು ಸಂಜೆ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ಮಶ್ರೂಮ್ ಪಲಾವ್ ಮಾಡಿದ್ನಲ್ವ, ಸೊ ಅದ್ರದ್ದೇ ಸ್ವಲ್ಪ ಮಶ್ರೂಮ್ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ಈಗ ಮಶ್ರೂಮ್ ಕಬಾಬ್ ಮಾಡ್ಕೊಳ್ಳೋಣ. ಸಂಜೆ ಇವತ್ತು ಏನಾದ್ರು ತಿನ್ನೋಕ್ಕೆ ಬೇಕು ಅಂತ ಕೇಳ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಈಗ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, ನಾನಿಲ್ಲಿ ಹಾಕ್ಕೊಂಡಿಲ್ಲ ಅದನ್ನು. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬೋದು. ಈಗ ಮಶ್ರೂಮ್ನ ನೀಟಾಗೆಲ್ಲ ತೊಳೆದಿಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸೊ ಈಗ ಹಾಕ್ಕೊತಾ ಇದ್ದೀನಿ. ಹಾಗೆ ಪನ್ನೀರು ಇತ್ತು. ಸೊ ಪನ್ನೀರು, ಇದು ಮಶ್ರೂಮು ಮತ್ತು ಸ್ವೀಟ್ ಕಾರ್ನ್ ಸ್ವಲ್ಪ ತೊಗೊಂಡಿದ್ವಿ. ಹಾಗಾಗಿ ಅದು ಮೂರನ್ನು ಇವತ್ತು ಮಿಕ್ಸ್ ಮಾಡಿ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೊಸ ರೆಸಿಪಿ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅದು ತಿಳಿಸಿ. ನಾನು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿದ್ದರೆ ನಿಮಗೂ ಹೇಳ್ತೀನಿ. ಸೊ ಚೆನ್ನಾಗಿರುತ್ತೆ, ಏನಿಲ್ಲ, ಸೇಮ್ ಮಸಾಲೆನೇ ಹಾಕಿದ್ದೀನಲ್ವ, ಅದಕ್ಕೂ ಅದೇ ಮಸಾಲೆ, ಇದಕ್ಕೂ ಇದೇ ಮಸಾಲೆನೇ. ಸೊ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ನನ್ನ ಮಗಳೆಲ್ಲ ಹಾಕ್ತಾ ಇದ್ದಾಳೆ ನೋಡಿ. ಪನ್ನೀರ್ ಇತ್ತು, ಅದನ್ನು ಯೂಸ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಪನ್ನೀರು, ಸ್ವೀಟ್ ಕಾರ್ನು ಮತ್ತು ಮಶ್ರೂಮ್ ಎಲ್ಲ ಮಿಕ್ಸ್ ಮಾಡಿರೋ ಅಂಥದ್ದು.